ಇವತ್ತು ದೆಹಲಿಗೆ ಪ್ರಿಯಾಂಕ್ ಖರ್ಗೆ ಕೂಡ ಹೋಗ್ತಾರೆ. ಅವ್ರಿಗೂ ಕೂಡ ಹೈಕಮಾಂಡ್ ಬುಲಾವ್ ನೀಡಿದೆ ಅಂತ. ಸೊ ಇವರೆಲ್ಲರೂ ಕೂಡ ಈಗ ದೆಹಲಿಗೆ ಹೋಗ್ತಾ ಇರುವಂತಹ ಒಂದು ವಿಚಾರ. ಹೈಕಮಾಂಡ್ ಈಗ ಒಬ್ಬೊಬ್ಬರಿಗೆ ಕರೆ ಮಾಡಿ ಎಲ್ಲರೂ ಬನ್ನಿ ನೀವು ಅಂತ ಹೇಳಿ ಕರೆಸ್ಕೊಳ್ತಾ ಇರುವಂಥದ್ದು ಯಾಕೆ ಹಾಗಾದ್ರೆ, ಇದು ವಿಚಾರ. ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದರೆ, ಬನ್ನಿ ನೋಡೋಣ. ಶಿವಕುಮಾರ್ ಅವರು ಗೊಂದಲ ಎಲ್ಲೂ ಇಲ್ಲ, ಬರೀ ನಿಮ್ಮಲ್ಲಿರೋದು. ನಮ್ಮಲ್ಲಿ ಭಾಳ ಸ್ಪಷ್ಟವಾಗಿ ಕ್ಲಾರಿಟಿ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು, ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ PCC ಅಧ್ಯಕ್ಷರು, ನಾನು ಗ್ರಾಮೀಣ ಅಭಿವೃದ್ಧಿ ಸಚಿವ. ಇದರಲ್ಲಿ ಗೊಂದಲ ಎಲ್ಲಿದೆ? ಎವ್ರಿಬಡೀಸ್ ಡೆಸಿಗ್ನೇಷನ್ ಈಸ್ ಕ್ಲಿಯರ್, ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಕ್ಲಿಯರ್. ಯಾವ ಗೊಂದಲ ಇವರೇ ನೋಡಿ, ಭಾಳ ಸ್ಪಷ್ಟವಾಗಿ ನಾನಿರ್ಬೋದು, ಬೇರೆ ಯಾರು ಹೇಳಿದ್ರು ಅಪ್ರಸ್ತುತ. ಇದು ಹಲವಾರು ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವರು ಯಾವಾಗ ಏನು ಮಾಡಬೇಕು ಅವ್ರಿಗೆ ಗೊತ್ತಿದೆ. ಕರೆಸಿ ಮಾತಾಡಬೇಕು ಅಂದರೆ ಮಾತಾಡ್ತಾರೆ. ಇವಾಗ ರಾಜ್ಯಸಭಾದ ಬಗ್ಗೆ ಚರ್ಚೆ ಮಾಡಬೇಕು ಕರೆದಿದ್ದಾರೆ, MLCಗಳ ಬಗ್ಗೆ ಚರ್ಚೆ ಮಾಡಬೇಕು ಕರೆದಿದ್ದಾರೆ. ವಾಟ್ ಎವರ್ ಇಟ್ ಈಸ್, ದೇ ವಿಲ್ ಟೇಕ್ ಅ ಡಿಸಿಷನ್ ಅಟ್ ದ ರೈಟ್ ಟೈಮ್ ವೆನ್ ನೀಡೆಡ್, ಇಫ್ ರಿಕ್ವೈರ್ಡ್. ಸೊ ಇನ್ನು CM ಕರೆದಿರೋದು ಸಿಹಿ ಸುದ್ದಿಗೆ ಅಂತ ಗೊತ್ತಾಗಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಅವರು ಮಾತಾಡಿದ್ದಾರೆ. CM ಪ್ರವಾಸದ ಬಳಿಕ ನಾವು ದೆಹಲಿಗೆ ಹೋಗಬೇಕು, ಗುಂಪಾಗಿ ಹೋಗ್ಬೇಕಾ ಅಥವಾ 4-5 ಜನ ಈ ಥರ ಟೀಮ್ ಮಾಡ್ಕೊಂಡು ಹೋಗ್ಬೇಕಾ ಅನ್ನುವಂಥದ್ರ ಬಗ್ಗೆ ನಾವಿನ್ನೂ ಚರ್ಚೆ ಮಾಡ್ತಾ ಇದೀವಿ. ಹೇಗೆ ಹೋಗಬೇಕು ಅಂತೇಳಿ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸಚಿವ ಸಂಪುಟ ಪುನಾರಚನೆ ಖಂಡಿತ ಆಗಲೇಬೇಕು ಅಂತೇಳಿ ಮತ್ತೊಮ್ಮೆ ಬೇಳೂರು ಗೋಪಾಲ್ ಕೃಷ್ಣ ಅವರು ಮಾತಾಡಿದ್ದಾರೆ. ಒಳ್ಳೆ ಸುದ್ದಿನೇ. ನಿನ್ನೇನೋ ಸಹ ಮಾನ್ಯ ಮುಖ್ಯಮಂತ್ರಿಗಳು ಬಗ್ಗೆ ನಿನ್ನೆ ಏನೋ ಸುದ್ದಿ ಬಂತು, ಮುಖ್ಯಮಂತ್ರಿಗಳು ಹೈಕಮಾಂಡ್ ಕರೆದಿದ್ದಾರೆ, ಹೋಗ್ತಾರೆ ಇವತ್ತು ನಾಳೆ ಅಂತ ಹೇಳಿದ್ದಾರೆ. ಒಳ್ಳೆ ಸುದ್ದಿನೇ, ಸಿಹಿ ಸುದ್ದಿ ಅಂತ ಗೊತ್ತಾಗ್ತಾ ಇದೆ ನಮಗೆ. ಅದರಿಂದ ನಾವು ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿಗಳು ಹೋಗಿ ಬಂದ ಮೇಲೆ ಏನು ಮಾಡಬೇಕು, ಗುಂಪಾಗಿ ಹೋಗಬೇಕು ಅಥವಾ 3-4 ಜನ ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಈಗಾಗಲೇ ಮಾಡ್ತೀವಿ. ನಿನ್ನೆ ನಮ್ಮ ಇದರಲ್ಲಿ ಕರೆದಿದ್ದಾರಲ್ಲ, ನಮ್ಮ SIR ಬಗ್ಗೆ ಮತ್ತು GBA ಬಗ್ಗೆ ಕರೆದಂಥ ಸಂದರ್ಭದಲ್ಲಿ ಎಲ್ಲರೂ ಅಲ್ಲಿ ಇದ್ದೀವಿ. ಅಲ್ಲಿ ಯಾವುದೇ ನಾವು ಚರ್ಚೆ ಮಾಡಲಿಲ್ಲ. ಖಂಡಿತ ಆಗಬೇಕು, ಯಾಕಂದರೆ ಇರುವಂಥ ಭಾಳ ದಿನ ಏನಿಲ್ಲ. ಅಮ್ಮಮ್ಮದ್ರಿಂದ 18 ತಿಂಗಳು ಇರ್ಬೋದು ಅಷ್ಟೇ. ಆನಂತರ ಎಲೆಕ್ಷನ್ ಬಂದುಬಿಡುತ್ತೆ, ಆಮೇಲೆ ಮಂತ್ರಿ ತಗೊಂಡೇನು ಬಿಟ್ಟೇನು ಅವೆಲ್ಲ ಪರಿಸ್ಥಿತಿ ಬರುತ್ತೆ. ಅದರಿಂದ ಆದಷ್ಟು ಬೇಗ ನಮ್ಮ ನಾಯಕರು ಮಾಡ್ತಾರೆ ಅನ್ನೋದು ಭರವಸೆ ಈಗ ಇದೆ. CM ಅವರು ಇವತ್ತು ಅಥವಾ ನಾಳೆ ಹೊರಟಿದ್ದಾರೆ. ಅವ್ರು ಹೋಗಿ ಬಂದ ಮೇಲೆ ಈ ವಿಚಾರವನ್ನು ತಿಳ್ಕೊಂಡು ಆನಂತರ ನಾವೆಲ್ಲ ಟೀಮ್ಗಳು ಏನು ಗುಂಪಾಗಿ ಹೋಗಬೇಕು ಅಥವಾ 4-4 ಜನ ಹೋಗಬೇಕು ತೀರ್ಮಾನ ಮಾಡಿ ಹೊರಡ್ತೀವಿ. ದೆಹಲಿಗೆ ಈಗ CM ಹೋಗ್ತಾ ಇರೋದು ಕ್ಯಾಬಿನೆಟ್ ರೀಶಫಲ್ ವಿಚಾರವಾಗಿದೆ ಅಂತ ನನಗೆ ಅನಿಸ್ತದೆ. ಅವರು ಹೇಳ್ತಾ ಇದ್ದರು ಮಾಡಲೇಬೇಕು ಅಂತ ಹೇಳ್ದಂಗೆ, ಬಹುಶಃ ನನ್ನ ಲೆಕ್ಕದಲ್ಲಿ ಅದೇ ಇರ್ಬೋದು ಅನಿಸ್ತದೆ. ಬಹುಶಃ ನಾಯಕತ್ವ ವಿಚಾರಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಚರ್ಚೆ. ಎರಡೂ ಇರಲಿ ಬಿಡಿ, ಎರಡೂ ಚರ್ಚೆ ಆಗಲಿ, ಎರಡೂ ಬರಲಿ. ನಾಯಕತ್ವದ ಬಗ್ಗೆನೂ ಇರಲಿ, ಅದೊಂದು ಚರ್ಚೆ ಆಗಬೇಕಲ್ಲ. ಒಂದು ಇರಬೇಕು ಬೇಡ ಅನ್ನೋದು ತೀರ್ಮಾನ ಆಡಬೇಕಲ್ಲ. ಯಾವುದಾದ್ರು ಒಂದು ಹೇಳಿದ್ರೆ ಒಳ್ಳೆಯದು. ಇಲ್ಲಾಂದರೆ ಭಾಳ ಜನರಿಗೆ ಗೊಂದಲ ಇದೆ, ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಇದೆ. ಯಾವುದಾದ್ರು ಒಂದು ತೀರ್ಮಾನ ಆಗಿಬಿಟ್ರೆ ರಗಲೇ ಇಲ್ಲ ಅಷ್ಟು. ಅದೊಂದು ಕೇಳ್ತಾ ಇದ್ದೀವಿ. ಒಟ್ಟಲ್ಲಿ ರಾಜಕೀಯದಲ್ಲಿ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಆಗಬೇಕು ಅನ್ನೋದು ನಮ್ಮ ದೃಷ್ಟಿಯಲ್ಲಿ.